ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟ್ ಆದ ವಿಡಿಯೋ. ಇದು ತುಂಬ ಯೂಸ್ಫುಲ್ ಆದ ವಿಡಿಯೋ. ಇದು ನೀವು ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿ ನಾನು ಏನು ಹೇಳ್ತೀನಿ ಅಂತ ಅರ್ಥ ಆಗುತ್ತೆ. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ನಿಮ್ಗೆ ಇಷ್ಟಕ್ಕೂ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ವರ್ಮಿ ಕಾಂಪೋಸ್ಟನ್ನು ನಾವು ಮನೇಲೆ ಯಾವ ಥರ ತಯಾರು ಮಾಡ್ಬೋದು, ಇದನ್ನು ಎಲ್ಲಿಂದ ನಾವು ಕಲೆಕ್ಟ್ ಮಾಡ್ಬೋದು ಅಂಥೇಳಿ ಎಲ್ಲ ಅದ್ರ ಬಗ್ಗೆ ನಾನು ಆ ವಿಡಿಯೋ ಮಾಡಿದ್ದೆ. ನೋಡ್ಲಾರ್ದಿದ್ದವರಿಗೋಸ್ಕರ ಅಂಥೇಳಿ ನಾನು ಐ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ಒಂದು ಸರ್ತಿ ನೋಡಿ, ಸರಿನಾ. ಇವತ್ತಿನ ನಮ್ಮ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಸ್ಟಾರ್ಟ್ ಮಾಡಿದ ವರ್ಮಿ ಕಾಂಪೋಸ್ಟ್ ಬಿನ್ನಿಂದ ಇವತ್ತು ವರ್ಮಿ ಕಾಂಪೋಸ್ಟನ್ನು ನಾನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದನ್ನು ವರ್ಮಿ ಕಾಂಪೋಸ್ಟ್ ರೆಡಿ ತೆಗಿತಾ ಇದ್ದೀನಿ. ಅದು ತೆಗೆದುಬಿಟ್ಟು ಸ್ಟೋರ್ ಮಾಡ್ಕೊಂಡ್ರೆ ನಮ್ಮ ಗಿಡ ನೆಡುವಾಗ ಅದು ತುಂಬ ಈಸಿ ಆಗುತ್ತೆ. ನೋಡಿ, ಇದರಲ್ಲೇ ನಿಮಗೆ ವರ್ಮ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು. ಅಂದರೆ ಇದು ಎರೆಹುಳ ಅಂತಾರಲ್ಲ ಕನ್ನಡದಲ್ಲಿ, ಇದು ಅರ್ಥವರ್ಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ರೆಡ್ ವರ್ಮ್ಸ್. ಈ ರೆಡ್ ವರ್ಮ್ಸ್ ಸಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನಮಗೆ ಬೇಗ ಬೇಗ ವರ್ಮಿ ಕಾಂಪೋಸ್ಟ್ ರೆಡಿ ಆಗುತ್ತೆ. ಈ ಲೋಕಲಲ್ಲಿ ಸಿಕ್ಕುತ್ತೆ ಕೆಲವುದು, ಈ ಮಣ್ಣಲ್ಲಿ ಮಾಮೂಲಿ ಹಳ್ಳಿ ಕಡೆಯಲ್ಲಾಗಲಿ ಈ ಕಡೆಯಲ್ಲೇ ಸಿಕ್ಕುತ್ತಲ್ಲ ಮಣ್ಣಲ್ಲಿ, ಆ ಲೋಕಲ್ ಸಾಕಿದ್ದು ಇಷ್ಟು ಬೇಗನೆ ನಮಗೆ ರೆಡಿ ಆಗೋಲ್ಲ. ಈ ರೆಡ್ ವರ್ಮ್ಸ್ ಆದ್ರೇ ತುಂಬ ಬೇಗ ರೆಡಿ ಆಗುತ್ತೆ. ನಾನು ಯಾವುದರಲ್ಲಿ ಇದನ್ನು ಹಾಕಿಟ್ಟಿದ್ದೆ ಅಂದರೆ, ದೊಡ್ಡ ಟಬ್ಬು, ಅಂದರೆ ಒಂದು 70-80 ಲೀಟ್ರು ನೀರು ಹಿಡಿಯುವಂಥ ಟಬ್ ಇದು. ಅದರಲ್ಲಿ ನಾನು ಈ ವರ್ಮಿ ಕಾಂಪೋಸ್ಟನ್ನು ರೆಡಿ ಮಾಡಿದ್ದೆ ಫಸ್ಟ್, ಅಂದರೆ ಸ್ಟಾರ್ಟ್ ಮಾಡಿದ್ದೆ. ಅದೀಗ ಸುಮಾರು ಮುಕ್ಕಾಲಂಶ ಆಗೋಗಿತ್ತಂತ ನಾನು ಏನು ಮಾಡಿದೆ ಅಂತ ತೆಗೆದುಬಿಟ್ಟು ಕೆಳಗಡೆ ಆರು ಹಾಕಿದ್ದೀನಿ. ಇದನ್ನು ನೆರಳಲ್ಲೇ ಆರು ಹಾಕಬೇಕು. ಇದನ್ನು ಬಿಸಿಲಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ, ಅದರಲ್ಲಿರೋ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ವರ್ಮಿ ಕಾಂಪೋಸ್ಟ್ ಆಗಲಿ ಯಾವುದೇ ತಂದರೂ ಕೂಡ ತಂದಿಟ್ಕೊಂಡು ಅದನ್ನ ನೆರಳಲ್ಲೇ ನಾವು ಸ್ಟೋರ್ ಮಾಡ್ಕೊಬೇಕು. ಇದನ್ನು ಯಾಕೆ ಆರು ಹಾಕಿದ್ದೀನಿ ಅಂದರೆ, ತುಂಬ ಒಂದು ಸ್ವಲ್ಪ ನೀರು ಥರ ಒಂದು ಸ್ವಲ್ಪ ಮೆತ್ತಗಿರುತ್ತೆ. ಅದು ನಾವು ಟಬ್ಬಲ್ಲಿ ಇಟ್ಟವಾಗ ಅದನ್ನು ಸ್ವಲ್ಪ ಗಾಳಿಗೆ ಆರು ಹಾಕಿದರೆ ಏನಂದರೆ ಪುಡಿಯಾಗಿರುತ್ತೆ. ಒಂದು, ಅದು ತೆಕ್ಕೊಳ್ಳೋದು ಈಸಿ. ಎರಡನೇದಾಗಿ ವರ್ಮ್ಸ್ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ. ನಮಗದು ಸಪ್ರೇಟ್ ಮಾಡ್ಕೊಳ್ಳೋದು ತುಂಬ ಈಸಿ. ನಾನು ಈ ವಿಡಿಯೋ ಮಾಡ್ತಿದ್ದಾಗ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಇದು ನೋಡಿ ಯಾವ ಥರ ಮಳೆ ಬರ್ತಾಯಿದೆ ನೋಡಿ. ಇದು ಫುಲ್ ಮಳೆ ಬರುತ್ತೆ. ಈ ವಿಡಿಯೋ ಮಾಡಿದವಾಗ ಫುಲ್ ಮಳೆ ಬಂತು. ಈ ಮಳೆ ಬಂದ ಕ್ಲಿಪ್ಪು ಕೂಡ ನಾನು ಬೇರೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕೂಡ ಈ ವಿಡಿಯೋ ಕ್ಲಿಪ್ ಇಟ್ಟಿದ್ದೆ. ನೋಡಿ ಯಾವ ಥರ ಮಳೆ ಬರ್ತಾಯಿದೆ ಅಂತ. ನಾನು ಇದನ್ನು ಈ ವರ್ಮಿ ಕಾಂಪೋಸ್ಟ್ ಬಿನ್ನನ್ನು ಎಲ್ಲಿಟ್ಟಿದ್ದೆ ಅಂದರೆ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಆದರೆ ಟೆರೆಸ್ ಮೇಲೆ ಇಟ್ಟರೆ ನಿಮಗೆ ಮಳೆ ಬೀಳಲ್ವ ಮೇಡಮ್ ಅಂತ ತುಂಬ ಜನ ಕೇಳ್ಬೋದು. ಇಲ್ಲಿ ಏನಾಗಿದೆ ಅಂದರೆ, ಮೇಲ್ಗಡೆ ಶೀಟ್ ಹಾಕ್ಸಿದ್ದೀವಿ. ಒಂದು ರೂಮ್ ಸೈಜ್ ಅಂದರೆ 15x15 ಅಷ್ಟು ಒಂದು ಶೀಟ್ ಹಾಕ್ಸ್ಬಿಟ್ಟಿದ್ದೀವಿ. ಅಲ್ಲಿ ನಾನು ಈ ವರ್ಮಿ ಕಾಂಪೋಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬಟ್ಟೆ ಗಿಟ್ಟೆ ಆರ್ಸೋಕ್ಕಾಗುತ್ತೆ ಅಂತ ನಾವು ಅದು ಮಾಡಿದ್ದು. ಆದರೆ ಇದರಲ್ಲಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು ವರ್ಮಿ ಕಾಂಪೋಸ್ಟ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ಇಟ್ಟರೆ ಏನಾಗುತ್ತೆ ಅಂದರೆ, ಈ ಹಲ್ಲಿ ಇಲಿ ಇಂಥವೆಲ್ಲ ಕಾಟ ಜಾಸ್ತಿ ಇರುತ್ತೆ. ಅದೇ ಟೆರೆಸ್ ಮೇಲೆ ಸ್ವಲ್ಪ ಸೇಫಾಗಿರುತ್ತಲ್ಲ ಅಂತ. ಇದಕ್ಕೆ ದೊಡ್ಡ ಶತ್ರು ಏನಂದರೆ ಇರುವೆ. ಇದಕ್ಕೆ ಈ ವರ್ಮಿ ಕಾಂಪೋಸ್ಟ್ ಮಾಡೋರಿಗೆ ದೊಡ್ಡ ಶತ್ರು ಇರುವೆ. ಇನ್ನೊಂದು, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ, ಇದಕ್ಕೆ ಹಾಕೋ ಫುಡ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಅದನ್ನು ನೋಡಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಕಲ್ತ್ಕೊಂಡು ನೀವು ಮನೆಯಲ್ಲೇ ಮಾಡ್ಬೋದು. ಈಗ ನೋಡಿ, ನಾನು ಬಕೆಟಲ್ಲಿ ತೆಗೆದು ಹಾಕ್ತಾಯಿದ್ದೀನಿ. ಒಂದು ಎಷ್ಟು kg ತನಕ ತಯಾರಾಗಿರ್ಬೋದು ನನಗೆ ಈ ವರ್ಮಿ ಕಾಂಪೋಸ್ಟ್ ಅಂದರೆ, ಒಂದು ಸರಾಸರಿ ಒಂದು 200-250 kg ಅಷ್ಟು ರೆಡಿಯಾಗಿರ್ಬೋದು. ನಾನೇನು ಮಾಡ್ತಿದ್ದೀನಿ ಅಂದರೆ, ಒಂದು ಬಕೆಟಷ್ಟು ಮಾತ್ರ ತಗೊತಾ ಇದ್ದೀನಿ. ಅಂದರೆ ಒಂದು 100-150 kg ಅಷ್ಟು ತಗೊತಾ ಇದ್ದೀನಿ. ಉಳಿದಿದ್ದನ್ನು ನಾನು ಪುನಃ ಅದಕ್ಕೆ ವರ್ಮಿ ಕಾಂಪೋಸ್ಟ್ ಬಿನ್ನಿಗೆ ಹಾಕಿಬಿಟ್ಟು ಮತ್ತು ಪುನಃ ಅದನ್ನು ರೆಡಿ ಮಾಡ್ತೀನಿ. ಈಗ ನಾನು ಏನು ಮಾಡ್ತಿದ್ದೆ ಅಂದರೆ, ಈಗ ವರ್ಮಿ ಕಾಂಪೋಸ್ಟ್ ಮೇಲ್ಗಡೆ ರೆಡಿಯಾಗಿ ತೆಗಿತಿದ್ದವಾಗ ಈ ಥರ ಸಣ್ಣ ಸಣ್ಣ ಹುಳುಗಳೆಲ್ಲ ಇರುತ್ತೆ, ಅಂದರೆ ವರ್ಮ್ಸ್ ಇರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡಬೇಕು. ಈಗ ದೊಡ್ಡ ಈ ರೈತರೆಲ್ಲ ಏನು ಮಾಡ್ತಾರೆ ಅಂದರೆ, ಅದನ್ನು ಜಲ್ಲಡಿ ಹಿಡಿಯೋಕೆ ಒಂದು ಇದು ಮಾಡ್ಕೊತಾರೆ. ನಾವು ಮನೇಲೆಲ್ಲ ಜಲ್ಡಿ ಗಿಡ್ಲೆಲ್ಲ ಹಿಡಿಯೋಕ್ಕಾಗಲ್ಲ, ಸ್ವಲ್ಪ ಇರುತ್ತಲ್ಲ. ಅದಕ್ಕೋಸ್ಕರ ನಾವು ಈ ಥರ ಸಪ್ರೇಟ್ ಮಾಡ್ಬೋದು. ಇದರಲ್ಲಿ ಎಗ್ಸ್ ಕೂಡ ಇರುತ್ತೆ, ಈ ಅರ್ಥವರ್ಮ್ಸ್ ಎಗ್ಸ್ ಕೂಡ ಇರುತ್ತೆ. ಅದು ಆಮೇಲೆ ನಾವು ಗಿಡಕ್ಕೆ ಹಾಕಿದವಾಗ ಎಲ್ಲ ಪಾಟಲ್ಲಿ ಕೂಡ ಅದು ವರ್ಮ್ಸ್ ರೆಡಿ ಆಗುತ್ತೆ. ಅದು ಕೂಡ ಒಳ್ಳೆಯದೇ ಅಲ್ವಾ. ಈಗ ನೋಡಿ, ಬಕೆಟಲ್ಲಿ ತೆಗೆದಿದ್ದಲ್ಲದೆ ಅದಷ್ಟು ಕೆಳಗಡೆ ಇದೆಯಲ್ಲ, ಅದನ್ನು ಕೂಡ ಮತ್ತು ನಾನು ಇದು ಮಾಡ್ತೀನಿ. ಇದ್ರ ಕೆಳಗೆ ಈ ಸಣ್ಣದೊಂದು ತೋರಿಸ್ತಾ ಇದೆ ನೋಡಿ, ಎಲ್ಲೋ ಕಲರ್ದು. ಅದ್ರ ಕೆಳಗಡೆ ಎಲ್ಲ ಹುಳ ಇದೆ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ, ಎರೆಹುಳನ ತೋರಿಸ್ತೀನಿ ಎಷ್ಟಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ಪುನಃ ನಾನು ಇದಕ್ಕೆ ತೆಗೆದುಬಿಟ್ಟು ಉಳಿದಿದ್ದನ್ನು ಮತ್ತು ಟಬ್ಬಿಗೆ ಹಾಕಿ ತಯಾರು ಮಾಡೋದು ಹೇಗೆ ಅಂತ ನಾವೀಗ ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ನಾನು ಅಡುಗೆ ಮನೆಯಲ್ಲಿರೋ ಕಿಚನ್ ವೇಸ್ಟೆಲ್ಲ ಹಾಕಿರ್ತೀನಿ ಇದಕ್ಕೆ ವರ್ಮಿ ಕಾಂಪೋಸ್ಟ್ ಬಿನ್ನಿಗೆ. ಅದೇನಾಗುತ್ತೆ ಅಂದರೆ, ಒಂದೊಂದು ಬೀಜಗಳು ಅವು ಇದಾಗಲ್ಲ,
ಕಂಪೋಸ್ಟ್ ಆಗಿರಲ್ಲ, ಅದು ಪುನಃ ನಾವು ಇದು ಹಾಕಿದವಾಗ ಪುನಃ ಅಲ್ಲಿ ಹುಟ್ಟು ಬೆಳೀತಾ ಇರುತ್ತೆ. ಅದು ಪುನಃ ನಾವು ಈ ವರ್ಮಿ ಕಂಪೋಸ್ಟ್ ಎಲ್ಲೆಲ್ಲಿ ಹಾಕಿರ್ತೀವೋ ಅಲ್ಲೆಲ್ಲ ಈ ಥರ ಗಿಡಗಳು ಕೂಡ ಬೆಳೀತೆ. ನೋಡಿ ಈಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದು ನೋಡಿ, ಇದು ರಟ್ಟಿನ ಪೆಟ್ಟಿಗೆ. ನಮಗೆ ಅಮೆಜಾನ್ ಇಂಥ ಕಡೆ ಎಲ್ಲ ಪಾರ್ಸಲ್ ಬರುತ್ತೆ ನೋಡಿ, ಅದರದ್ದು ಚಿಕ್ಕದಾಗಿ ಕಟ್ ಮಾಡಿದ್ದೆ ನಾನು. ಚಿಕ್ಕ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡಿದ್ದೀನಿ. ಇದು ನೋಡಿ, ಇದು ಸೆಗಣಿ, ಇದು ಸೆಗಣಿ, ದನ ಸೆಗಣಿ ಇದೆಯಲ್ಲ, ಅಂದರೆ ಆಕಳ ಸೆಗಣಿ, ಅದರದ್ದು ಇದು. ಅದನ್ನೇನು ಮಾಡಿದ್ದೀನಿ ಅಂದರೆ ನಾನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ. ಈ ಥರ ಸೆಗಣಿ ಬೆರಣಿ ಥರ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ. ಅಂದರೆ ಬಿಸಿಲಲ್ಲಿ ನೆರಳಲ್ಲೇ ಒಣಗಿಸಿಟ್ಟಿದ್ದೆ ಬಿಡಿ. ಅದನ್ನು ನಾನು ಬೇಕಾದವಾಗ ನೀರಲ್ಲಿ ನೆನೆಸ್ಬಿಟ್ಟು ಪುಡಿ ಮಾಡಿ ಈ ವರ್ಮ್ಸ್ ಬಿನ್ನಿಗೆ ಹಾಕ್ತಾಯಿರ್ತೀನಿ. ಈಗ ನೋಡಿ, ಫಸ್ಟು ಈ ಥರ ಇದಿರುತ್ತಲ್ಲ ರಟ್ಟಿಂದೆಲ್ಲ ಚೂರುಗಳನ್ನ ಇದನ್ನು ಹಾಕಬೇಕು. ಇದು ತುಂಬ ಇಷ್ಟ ಈ ಅರ್ಥವರ್ಮ್ಸಿಗೆ. ಈ ರಟ್ಟಿನ ಪೀಸ್ಗಳು ತುಂಬ ಇಷ್ಟ, ಅದಕ್ಕೆ ಕಾರ್ಡ್ಬೋರ್ಡ್ ಪೀಸಸ್ಸು ತುಂಬ ಇಷ್ಟ. ಇದು ಜಾಸ್ತಿ ಆಗಬೇಕಿದ್ರೆ ಈ ಥರ ಒಣಗಿ ಸೆಗಣಿ ಹಾಕಿದರೆ ಬೇಗ ಅವು ಸಂತಾನ ಜಾಸ್ತಿ ಆಗುತ್ತೆ, ಅಂದರೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ಮೊಟ್ಟೆ ಇಡೋದು ಜಾಸ್ತಿ, ಮತ್ತು ಅದರೊಳಗಿಂದ ಬರೋ ಮರಿಗಳೆಲ್ಲ ಜಾಸ್ತಿ, ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸೆಗಣಿನ ಆವಾಗವಾಗ ಹಾಕ್ತಾಯಿರ್ಬೇಕು. ನೋಡಿ, ಅದನ್ನು ನಾನು ಸೆಗಣಿ ಬೆಣ್ಣೆನ ಏನು ಮಾಡಿದ್ದೀನಿ ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಒಂದು ದಿವಸ ಎಲ್ಲ ನೆನೆಸ್ಬಿಟ್ಟು ಅದನ್ನು ಪೌಡ್ರ್ ಥರ ಮಾಡಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದು. ಇದು ಒಂದು ದೊಡ್ಡ ಬೇಸಿನ್ ತುಂಬ ಇದೆ ಇದು. ಆಮೇಲೆ ಇನ್ನೊಂದು ಬೇಸಿನ್ ನಾನು ಏನು ಮಾಡಿ ಫಸ್ಟ್ ತೋರಿಸ್ದಂಗೆ ಕಾರ್ಡ್ಬೋರ್ಡ್ ಪೀಸಸ್ ಇದೆ ನೋಡಿ. ಇದು ಒಂದು ಕೆಳಗಡೆ ಇದು ಹಾಕಿಬಿಟ್ಟು ಆಮೇಲೆ ಮೇಲ್ಗಡೆ ಏನು ಮಾಡಬೇಕಂದ್ರೆ ನಾವು ಆ ಸೆಗಣಿದ ಪುಡಿ ಇದೆಯಲ್ಲ ಅದನ್ನು ಹಾಕಬೇಕು. ಈ ಸೆಗಣಿ ಬೆರಣಿ ನಮ್ಗೆ ಅನುಕೂಲ ಇಲ್ಲ ಅಂದವರು ಬಿಡ್ಬೋದು, ಏನು ತೊಂದರೆ ಇಲ್ಲ. ಅದಿಲ್ಲ ಬೇಕೇ ಬೇಕಂತೇನಿಲ್ಲ. ಕಾರ್ಡ್ಬೋರ್ಡ್ ಪೀಸ್ ಅಂದರೆ ಯಾರ ಮನೆಯಲ್ಲೂ ಸಿಕ್ಕುತ್ತೆ. ಸೊ ಸಿಟಿಲಿದ್ದವರು ಕೂಡ ಅದು ಯೂಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ವಾಸನೆ ಏನೂ ಬರೋಲ್ಲ ನಿಮಗೆ. ಈ ಅಪಾರ್ಟ್ಮೆಂಟಲ್ಲಿದ್ದರೂ ಕೂಡ ಬಾಲ್ಕನಿಲಿ ಕೂಡ ಇದನ್ನು ಸಿಂಪಲಾಗಿ ಮಾಡ್ಬೋದು. ಏನಂದರೆ ಮಳೆ ನೀರು ಬೀಳ್ದಿದ್ದಂಗೆ ಸ್ವಲ್ಪ ಜಾಗ್ರತೆ ನೋಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ಈಗ ಒಂದು ಲೇಯರ್ ನಾವು ಏನು ಹಾಕಿದ್ದೆ, ಕಾರ್ಡ್ಬೋರ್ಡ್ ಪೀಸಸ್ ಹಾಕಿದ್ದೆ, ಇನ್ನೊಂದು ಲೇಯರ್ ಸೆಗಣಿ ಪುಡಿ ಹಾಕಿದ್ದೀನಿ. ಆಮೇಲೆ ಈಗ ಉಳಿಸಿದ್ನಲ್ಲ ನಾನು, ಅರ್ಧ ತೆಗ್ಕೊಂಡು ಅರ್ಧ ಉಳಿಸಿದ್ನಲ್ಲ, ಇದನ್ನು ಅದು ಪುನಃ ಹಾಕ್ಬಿಡ್ತೀನಿ ಅದ್ರ ಮೇಲೆ. ಅವಾಗೇನಾಗುತ್ತೆ ಅಂದರೆ ಈ ವರ್ಮ್ಸಿಗೆ ಅದ್ರ ಮನೆಯಲ್ಲೇ ಇದ್ದಂಗೆ ಇರುತ್ತೆ. ಹೊಸದಾಗಿದ್ದಾಗ ಏನಾಗುತ್ತೆ ಅಂದರೆ 4 ದಿವಸ ಅವು ಸ್ವಲ್ಪ ಗಾಬರಿ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಹಳೆ ಸ್ವಲ್ಪ ಹಾಕ್ಬಿಟ್ಟು ಮಾಡಿದರೆ ತುಂಬ ಬೇಗ ಸೆಟ್ ಆಗೋಗುತ್ತೆ. ನೋಡಿ, ಇಲ್ಲಿ ನೋಡಿದರೆ ಇವೆಲ್ಲ ನಾನು ಅದು ಎಲ್ಲೋ ಇದರಲ್ಲಿ ತೆಗೆದಿಟ್ಟಿದ್ನಲ್ಲ ಬಟ್ಲಲ್ಲಿ, ಅದು ಹಾಕಿದ್ದೀನಿ ನೋಡಿದರೆ ಇವೆಲ್ಲ ರೆಡ್ ವರ್ಮ್ಸ್. ಅದು 2 ನಿಮಿಷಕ್ಕೆ ಅದು ಕೆಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಅದ್ರದ್ದು ಕೆಲಸ ಸ್ಟಾರ್ಟ್ ಮಾಡುತ್ತೆ. ಪೂರ್ತಿ ಹೊಸದಾಗಿ ಏನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಅವು ಎಲ್ಲ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತವೆ, ಅಂದರೆ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತವೆ. ಅಂದರೆ ಟಬ್ಬು ಮೇಲಿಂದ ಹತ್ತೋದು ಆ ಥರ ಎಲ್ಲ ಇದಾಗುತ್ತೆ. ಅದಕ್ಕೆ ಸೆಟ್ ಆಗಲಿಲ್ಲ ಅಂತೇಳಿ, ನಮ್ಗೆ ಅದಕ್ಕೆ ಇಷ್ಟ ಆಗಲಾರ್ದಿದ್ದು ಅದು ಫುಡ್ ಹಾಕಿದವಾಗ ಈ ಥರ ಅದು ಮೇಲೆ ಬರೋಕ್ಕೆ ಪ್ರಯತ್ನ ಮಾಡ್ತವೆ. ಮೇಲ್ಗಡೆ ಬಂತಲ್ಲ ಅಂದರೆ ಏನಾಗುತ್ತೆ ಅಂದರೆ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆ ಥರ ಏನಾದ್ರು ಪೊಸಿಷನ್ ಬಂದವಾಗ ಆ ಮುಚ್ಚಳ ಹಾಕಿದ್ದನ್ನು ತೆಗೆದುಬಿಡ್ಬೇಕು. ಆವಾಗ ಏನಾಗುತ್ತೆ, ಬೆಳಕಿಗೆ ಬರೋಲ್ಲ, ಅವು ಅಲ್ಲೇ ಇದ್ಬಿಡುತ್ತೆ. ನೋಡಿ, ಅದಕ್ಕೆ ಫುಡ್ ಹಾಕೋದು ಯಾವ ಥರ ಅಂದರೆ ಮಾಮೂಲಿ ಅದ್ರ ಮೇಲೆ ಹಾಕ್ಬೋದು. ಇಲ್ಲ ಅಂತೇಳಿದ್ರೆ ಒಂದು ಕಡೆ ಸ್ವಲ್ಪ ಹೊಂಡ ತೆಗೆದುಬಿಟ್ಟು ಅದರೊಳಗೆ ಬಾಳೆಹಣ್ಣಿನ ಸಿಪ್ಪೆ, ಈ ತರಕಾರಿ ಸಿಪ್ಪೆ ಇಂಥವೆಲ್ಲ ಹಾಕಬೇಕು. ಇದಕ್ಕೆ ಯಾವುದು ಅವಾಯ್ಡ್ ಮಾಡಬೇಕಂದ್ರೆ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈ ಕ್ಯಾಬೇಜು, ಮತ್ತು ಕಾಲಿಫ್ಲವರು, ಆಮೇಲೆ ಇನ್ನೊಂದು ಸಿಟ್ರಸ್ ಐಟಮ್ ಅಂದರೆ ಈ ನಮ್ಮ ಕಿತ್ತಳೆ ಹಣ್ಣಿನ ಸಿಪ್ಪೆಗಳು, ಈ ನಿಂಬೆಹಣ್ಣಿನ ಸಿಪ್ಪೆಗಳು, ಇಂಥವೆಲ್ಲ ಹಾಕಬಾರ್ದು ಇದಕ್ಕೆ. ಅದನ್ನೊಂದು ಮಾತ್ರ ನೋಡ್ಕೊಬೇಕು. ನೆಕ್ಸ್ಟು ನಾವು ಬೇಯಿಸಿದ ಫುಡ್ ಯಾವುದೂ ಹಾಕಬಾರ್ದು ಇದಕ್ಕೆ. ಇಷ್ಟನ್ನು ಮಾತ್ರ ನಾವು ಗಮನ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಅದು ನಮಗೆ ಎಷ್ಟು ಬೇಕೋ ಅಷ್ಟು ವರ್ಮಿ ಕಂಪೋಸ್ಟ್ ರೆಡಿ ಆಗ್ತಾ ಇರುತ್ತೆ. ನೋಡಿ, ಒಂದು ಬಕೆಟ್ ತುಂಬ ವರ್ಮಿ ಕಂಪೋಸ್ಟ್ ರೆಡಿಯಾಗಿದೆ. ಅಂದರೆ ಒಂದು 100-150 kg ನಂಗೆ ವರ್ಮಿ ಕಂಪೋಸ್ಟು ಒಂದು 4-5 ತಿಂಗಳಲ್ಲಿ ನಾನು ರೆಡಿ ಮಾಡಿದ್ದೀನಿ. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ಇದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಂದು ಮೇಲ್ಗಡೆ ಅದು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಅದಾದ್ರ ಮೇಲೆ ಈ ಥರ ಉದ್ದದ್ದೊಂದು ಗ್ರೋ ಬ್ಯಾಗ್ ಥರದಲ್ಲಿ ಇದು ಮಾಡಿಬಿಟ್ಟು ಅದ್ರ ಫುಲ್ಲಾಗಿ ನಾನು ವರ್ಮಿ ಕಂಪೋಸ್ಟ್ ತಯಾರು ಮಾಡಬೇಕಂತ ನನ್ನ ಪ್ಲ್ಯಾನಲ್ಲಿದೆ. ಇನ್ನು ನೆಕ್ಸ್ಟು ನಾನು ಈ ವರ್ಮಿ ಕಂಪೋಸ್ಟು ವೀಡಿಯೋ ಮಾಡಿದಾಗ ಇದರಲ್ಲೇ ಮಾಡೋದನ್ನು ತೋರಿಸ್ತೀನಿ ನಾನು, ಓಕೆನಾ. ಇದರಲ್ಲಿ ಮಾಡಿದರೆ ನನಗೆ ಪೂರ್ತಿ ಕರೆಕ್ಟಾಗಿ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ರೆಡಿ ಆಗುತ್ತೆ. ಸೊ ಇವತ್ತೆಲ್ಲ ನಾಳೆ ನಾನು ಅದನ್ನ ಸಾಧಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅನ್ನೋದು ಕಾಮೆಂಟಲ್ಲಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ಯಾರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಬಂದರೆ ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಒಳ್ಳೆ ವೀಡಿಯೋದಿಂದ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.